ರಜತ್ ಯಾಕೆ ಇಷ್ಟೊಂದು ಸ್ಟುಪಿಡ್ ಆಗಿ ಮಾತಾಡ್ತಿದ್ದಾರೆ ನನಗೆ ಅರ್ಥ ಆಗ್ತಾ ಇದೆ. ನೆಸೆಸರಿಯಾಗಿ ನನ್ನನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ರಜತ್ ಅಂಡ್ ಚೈತ್ರ ಅವರು. ನನ್ನ ತಂಟೆಗೆ ಬರಬಾರ್ದು. ಇವರಷ್ಟು ಕಳಪೆ ಇಲ್ಲ ಅಣ್ಣ, ನಾನು ಎದೆ ತಟ್ಕೊಂಡು ಹೇಳ್ತೀನಿ. ವಾರದ ಕತೆ ಕಿಚ್ಚನ ಜೊತೆ ಕಾರ್ಯಕ್ರಮದಲ್ಲಿ ಅಶ್ವಿನಿ ಹಾಗೆ ಕಿಚ್ಚನ ನಡುವೆ ಒಂದು ವಾಗ್ವಾದ ನಡೆದಿದೆ. ಅಷ್ಟೇ ಅಲ್ಲ, ಅಶ್ವಿನಿ ಅವರು ಈಗ ಮನೆಗೆ ಬಂದಿರುವಂತಹ ವೈಲ್ಡ್ ಕಾರ್ಡ್ ಎಂಟ್ರಿ ಆದಂತಹ ರಜತ್ ಮತ್ತೆ ಚೈತ್ರ ವಿರುದ್ಧ ಸಿಕ್ಕಾಪಟ್ಟೆ ಸಿಡಿದು ಬಿದ್ದಿದ್ದಾರೆ. ಅಷ್ಟೇ ಅಲ್ಲ, ಇವರನ್ನ ನನಗೆ ಟಾರ್ಗೆಟ್ ಮಾಡಕ್ಕೆ ಕಳಿಸಿದಾರೇನೋ ಅಂತ ಹೇಳಿ ನನಗೆ ಅನಿಸ್ತಾ ಇದೆ ಅಂತಾನೂ ಕೂಡ ಡೈರೆಕ್ಟ್ ಆಗಿ ಸುದೀಪ್ ಅವ್ರ ಮುಂದೆ ಹೇಳ್ಬಿಟ್ಟಿದ್ದಾರೆ. ಇದರಿಂದ ಸುದೀಪ್ ಅವರು ಕೂಡ ಸ್ವಲ್ಪ ಟ್ರಿಗರ್ ಆಗಿರೋ ರೀತಿ ಕಾಣಿಸ್ತಾ ಇದ್ದಾರೆ. ಮ್ಯಾಟ್ರ್ ಏನಂತ ಹೇಳಿ ನಿಮಗೆ ಗೊತ್ತಿರಬಹುದು. ಸುದೀಪ್ ಅವರು ಬಂದ ಕೂಡಲೇ ಕೇಳ್ತಾರೆ ಕ್ಯಾಪ್ಟನ್ಶಿಪ್ ಹೇಗಿತ್ತು ಅಂತ ಹೇಳಿದಾಗ ಚೈತ್ರ ಅವರಾಗ್ಲಿ ರಜತ್ ಅವರಾಗ್ಲಿ ಡೈರೆಕ್ಟ್ ತಗೊಳ್ಳೋದು ಅಶ್ವಿನಿ ಅವರ ಮ್ಯಾಟ್ರನ್ನ. ಸೊ ಸೂರಜ್ ಮತ್ತೆ ಅಶ್ವಿನಿ ಅವರು ಮಾತನ್ನ ಕೇಳ್ತಿರ್ಲಿಲ್ಲ ಅಂತಾನೆ, ಹಾಗೆ ರಜತ್ ಅಂತಾನೆ ಚಿಕ್ಕ ವಿಚಾರನ ದೊಡ್ಡದು ಮಾಡಕ್ಕೆ ಅಂತಾನೆ ಟ್ರೈ ಮಾಡ್ತಿರ್ತಾರೆ ಅಂತ ಹೇಳಿ ಅವರ ವಿಚಾರನೇ ತಗೊಂಡು ಮಾತಾಡಬೇಕಾದ್ರೆ ಅಶ್ವಿನಿ ಅವರು ಇಂಟ್ರಾಕ್ಟ್ ಮಾಡ್ತಾರೆ ಮಧ್ಯದಲ್ಲಿ. ಸೊ ಮನೆಗೆ ಬಂದಿರುವಂತಹ ಈ ರಜತ್ ಯಾಕೆ ಈ ತರ ಇಡಿಯಟ್ ತರ ಮಾತಾಡ್ತಾನೆ ಅಂದ್ರೆ ಮೂರ್ಖನ್ ತರ ಮಾತಾಡ್ತಾನೆ, ಇವನಿಗೆ ತಲೆ ಇಲ್ವಾ ಅಂತ ಹೇಳಿ ಡೈರೆಕ್ಟ್ ಆಗಿ ಸುದೀಪ್ ಅವ್ರ ಮುಂದೆ ರೇಸ್ ಆಗ್ಬಿಡ್ತಾರೆ. ಇವನು ಬೇಕು ಅಂತಾನೆ ನನ್ನನ್ನ ಟ್ರಿಗರ್ ಮಾಡೋದು, ನನ್ನನ್ನ ಟಾರ್ಗೆಟ್ ಮಾಡೋದನ್ನ ಮಾಡ್ತಾ ಇದ್ದಾರೆ. ಸೊ ಇದು ನಾನು ಡೈರೆಕ್ಟ್ ಆಗಿ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಇವರನ್ನ ಕಾಂಪಿಟೇಟರ್ ಆಗಿ ಕಳಿಸಿದ್ರು ಅಥವಾ ಯಾವ್ದಾದ್ರು ಎಲಿಮೆಂಟ್ ಆಗಿ ಕಳಿಸಿದ್ರು ನನಗೆ ಖಂಡಿತ ಗೊತ್ತಾಗ್ತಿಲ್ಲ ಅಂತ ಹೇಳಿದಾಗ ಸುದೀಪ್ ಅವರು ಇಲ್ಲಿ ಟ್ರಿಗರ್ ಆಗ್ತಾರೆ. ಸೊ ಇವ್ರನ್ನ ಬಿಗ್ ಬಾಸ್ ಅವರು ನನ್ನನ್ನು ಟಾರ್ಗೆಟ್ ಮಾಡ್ಲಿಕ್ಕೇನೆ ಕಳಿಸಿದ್ದಾರೆ ಅನ್ನೋ ರೀತಿಯಲ್ಲಿ ಇವರಿಬ್ರು ಕೂಡ ಆಕ್ಟ್ ಮಾಡ್ತಿದ್ದಾರೆ ಅನ್ನೋದು ಅಶ್ವಿನಿ ಅವರ ವಾದ. ಅದನ್ನ ನಾವು ಈ ವಾರ ಪೂರ್ತಿನೂ ಕೂಡ ನೋಡಿದ್ದೀವಿ. ಅವರು ಡೈರೆಕ್ಟ್ ಆಗಿ ಅಶ್ವಿನಿ 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 ಅಂತಾನೆ ಇದ್ರೆ ಹೊರತು ಬೇರೆ ಯಾರ ಮೇಲೂ ಕೂಡ ಅವರ ಫೋಕಸ್ ಇರಲಿಲ್ಲ. ಅದನ್ನ ಡೈರೆಕ್ಟ್ ಆಗಿ ಅಶ್ವಿನಿ ಅವರು ಕೂಡ ಹೇಳ್ತಿದ್ದಾರೆ. ಇದನ್ನ ಒಂಥರ ಬಿಗ್ ಬಾಸ್ ಅವ್ರ ಮೇಲೆ ಒಂಥರ ವಾದವನ್ನ ಮಾಡ್ತಿರೋ ರೀತಿಯಲ್ಲಿ ಆಯ್ತು. ಏನೇ ಆಗಲಿ ಸುದೀಪ್ ಅವರು ಇದಕ್ಕೆ ರಿಯಾಕ್ಟ್ ಮಾಡಿರುವಂತಹ ಪ್ರಮಾಣದಲ್ಲಿ ಏನೂ ಇಲ್ಲ, ಬಟ್ ಅವರ ರಿಯಾಕ್ಷನ್ ಅಂತೂ ಇದ್ದೇ ಇರುತ್ತೆ. ಅಶ್ವಿನಿ ಅವರು ಮತ್ತೊಂದು ಹೇಳ್ತಾರೆ, ಈ ವಿಚಾರವಾಗಿ ನಾನು ಎದೆ ತಟ್ಕೊಂಡು ಹೇಳ್ತಿದ್ದೀನಿ, ಇವನ್ಗಿಂತ ಕಳಪೆ ಸೀಸನ್ 12ರಲ್ಲಿ ಯಾರೂ ಕೂಡ ಇಲ್ಲ. ಇವರು ನನ್ನ ವಿಚಾರಕ್ಕೆ ಬರಬಾರ್ದು, ಬಾಯಿ ಮುಚ್ಕೊಂಡು ಇರಬೇಕು ಅಂತ ಹೇಳಿ ಖಂಡಿತವಾಗಿ ಸಿಕ್ಕಾಪಟ್ಟೆ ರೋಷದಿಂದ ಹೇಳಿದ್ದಾರೆ. ನಾವು ಈ ಸೀಸನ್ ಪೂರ್ತಿ ಅಶ್ವಿನಿಯನ್ನ ನೋಡಿದ್ದೀವಿ, ಸಿಕ್ಕಾಪಟ್ಟೆ ರಾಂಗ್ ಆಗಿರೋದನ್ನು ನೋಡಿದ್ದೀವಿ, ಎಲ್ಲರ ಮೇಲೆ ಎಗರಾಡೋದನ್ನು ಕೂಡ ನೋಡಿದ್ದೀವಿ. ಬಟ್ ಇವರಿಬ್ಬರ ಮೇಲೆ ಏನೋ ಚೈತ್ರ ಮತ್ತು ರಜತ್ ಅವ್ರ ಮೇಲೆ ಏನು ಮಾತಾಡ್ತಿದ್ದಾರೋ ಇದು 100% ಸರಿ ಇತ್ತು. ಮತ್ತೆ ಅವರ ಸ್ಟ್ಯಾಂಡನ್ನು ಅವ್ರು ತಗೊಂಡ್ರು. ಅವ್ರು ಹೇಳ್ತಿರೋದು ನನಗೂ ಕೂಡ ಸರಿ ಅನ್ನಿಸ್ತು. ಯಾಕಂತ ಹೇಳಿದ್ರೆ ಬೇಕಂತ ಹೇಳಿ ಅವ್ರನ್ನ ಟ್ರಿಗರ್ ಮಾಡ್ತಿದ್ರು, ಅವ್ರು ಜಗಳ ಮಾಡಲಿ ಅಂತಾನೆ ಕಾಯ್ತಿದ್ರು. ಏನಾದ್ರು ಒಬ್ಬರ ಮೇಲೆ ಜಗಳಕ್ಕೆ ಹೋದ್ರೆ ಇಬ್ರು ಕೂಡ ಅವ್ರ ಮೇಲೆ ಎಗ್ರಿ ಬೀಳುವಂತ ಕೆಲಸವನ್ನ ಮಾಡ್ತಿದ್ರು. ಇದನ್ನ ನಾನು ಕೂಡ ಅಬ್ಸರ್ವ್ ಮಾಡಿದ್ದೀನಿ. ಆದ್ರೆ ಸುದೀಪ್ ಅವರ ಮುಂದೆ ಆವಾಜ್ ಹಾಕಿತ್ತು, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಅವನು ಮೂರ್ಖ, ಅವನೊಬ್ಬ ಸ್ಟೂಪಿಡ್ ಅಂತ ಹೇಳಿ ಡೈರೆಕ್ಟ್ ಆಗಿ ಹೇಳಿದ್ದಾರೆ. ಅದು ಕೂಡ ಎದೆ ತಡ್ಕೊಂಡು ಹೇಳ್ತಿದ್ದಾರೆ, ಈ ಸೀಸನ್ ಅಲ್ಲಿ ಅತ್ಯಂತ ಕಳಪೆ ನನ್ನ ಮಗ ಅವನು ಅಂತ ಹೇಳಿ ಡೈರೆಕ್ಟ್ ಆಗಿ ಹೇಳ್ಬಿಟ್ರು. ಏನೇ ಆಗ್ಲಿ, ಒಂದು ಹೆಣ್ಣನ್ನ ಟಾರ್ಗೆಟ್ ಮಾಡೋದಕ್ಕಿಂತ ಮನೆಯಲ್ಲಿ ಎಲ್ರನ್ನೂ ಟಾರ್ಗೆಟ್ ಮಾಡಿದ್ರೆ ರಜಕ್ಕೊಂದು ಹೆಸರು ಇರ್ಬೋದಿತ್ತು, ಚೈತ್ರಂಗೂ ಒಂದು ಹೆಸರು ಇರ್ಬೋದಿತ್ತು. ಸುದೀಪ್ ಅವ್ರು ಕೇಳಿದ್ರು ಅಶ್ವಿನಿನೇ, ಮನೇಲಿ ಏನು ಕೇಳಿದ್ರು ಅಶ್ವಿನಿನೇ, ಅಶ್ವಿನಿ ಅಶ್ವಿನಿ ಅಶ್ವಿನಿ. ಯಾಕೆ ಅಶ್ವಿನಿ ಹೊರಗಡೆಯಿಂದ ನೋಡಿದಾಗ ಸಿಕ್ಕಾಪಟ್ಟೆ ರ್ಯಾಶ್ ಆಗಿ ಕಾಣಿಸ್ತಾರೆ, ನೆಗೆಟಿವ್ ಆಗಿ ಕಾಣಿಸ್ತಾರೆ ಅಂತ ಹೇಳಿ ಅವರ ಮೇಲೆ ಹೋಗಿ ನಾವು ಜಗಳ ಆಡಿದ್ರೆ ನಾವೆಲ್ಲ ತುಂಬಾ ಕಡೆ ಕಾಣಿಸ್ಕೋಬಹುದು ಅನ್ನೋದು ಇವರಿಬ್ರು ಐಡಿಯಾ ಇತ್ತು. ಅದನ್ನ ಈಗ ಸುದೀಪ್ ಅವ್ರ ಮುಂದೆ ಅವರಿಬ್ರು ಕೂಡ ಬೆತ್ತಲೆ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಸೊ ಇದಕ್ಕೆ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ಹೇಳಿ ಎಲ್ಲರೂ ಕೂಡ ಕಾದು ನೋಡ್ಬೇಕಾಗತ್ತೆ. ನಾನಂತೂ ಈಗ ಅಶ್ವಿನಿ ಪರ ನಿಲ್ಲಕ್ಕೆ ಇಷ್ಟಪಡ್ತೀನಿ. ನಿಮಗೆ ಈ ವಿಚಾರವಾಗಿ ಏನ್ ಅನಿಸ್ತೋ ಅದನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.